ಎಲ್ಲರಿಗೂ ನಮಸ್ಕಾರ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಂಬುದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಒಂದು ವಿಶೇಷವಾದ ಮಾತು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚೌತಿ ಮತ್ತು ಪಂಚಮಿ ಎರಡೂ ದಿನ ಕೂಡ ನಾಗರ ಪೂಜೆಗಾಗಿ ನಾವು ಮೀಸಲಾಗಿ ಇಟ್ಟಿದ್ದೀವಿ. ನಮ್ಮ ಈ ನಾಗ ಪೂಜೆಯನ್ನು ಪರಂಪರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಶಂಭಾ ಜೋಶಿಯವರು ಅತ್ಯಂತ ವಿಸ್ತೃತವಾದ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ನಾಗಾರಾಧನೆ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದ ಒಂದು ಪೂಜಾ ಪದ್ಧತಿ ಅನ್ನುವುದು ಅವರ ಆ ಒಂದು ಅಧ್ಯಯನದಿಂದ ತೊರಗಿರ್ತಕ್ಕಂಥ ವಿಚಾರ. ನಾಗರಾಜನನ್ನು ನಾವು ಪ್ರತಿನಿತ್ಯ ಬಹಳ ಭಯ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು. ಈಶ್ವರನಿಗೆ ಆಭರಣವಾಗಿ, ವಿಷ್ಣುವಿಗೆ ಅವನು ಹಾಸಿಗೆಯಾಗಿರ್ತಕ್ಕಂಥ ಆದಿಶೇಷ ಅಂತ ಕೂಡ ಅವನನ್ನು ಪೂಜೆ ಮಾಡ್ತೀವಿ. ಅವನ ಲೋಕ ಪಾತಾಳ ಎನ್ನುವುದು ನಾವು ನಂಬಿರ್ತಕ್ಕಂತಹ ಒಂದು ನಂಬಿಕೆ. ಅವನನ್ನು ಪೂಜೆ ಮಾಡುವುದರಿಂದ ನಮಗೆ ಧನ ಕನಕ ಸಂಪತ್ತು ಸಿಗ್ತದೆ, ನಮ್ಮ ಆಯಸ್ಸು ಆರೋಗ್ಯ ವೃದ್ಧಿಯಾಗ್ತದೆ. ಸಂತಾನಕ್ಕಾಗಿ ನಾಗದೇವನನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಮಂದಿ ಈಗಲೂ ಕೂಡ ಪಾಲಿಸಿಕೊಂಡು ಬಂದಿರತಕ್ಕಂಥ ಅತ್ಯಂತ ಉತ್ತಮವಾದ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗ. ಅನೇಕ ಜನ ಮದುವೆಗೆ ಮುಂಚೆ ನಾಗರನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದು ಬಹಳ ವಿಶೇಷವಾಗಿ ನಾಗರ ಪೂಜೆಯನ್ನು ನಾಳೆ ದಿನ, ಮದುವೆ ಅಂದರೆ ಹಿಂದಿನ ದಿನವೇ ನಾಗರಕ್ಕೆ ಹೋಗಿ ಅಲ್ಲಿ ಧಾರೆ ಎರೆದು ಪೂಜೆಯನ್ನು ಮಾಡಿಕೊಂಡು ಹಾಲು ತುಪ್ಪವನ್ನು ಹಾಕಿ ಬರ್ತಕ್ಕಂಥದ್ದು ನಮ್ಮ ಜನರ ಅತ್ಯಂತ ಶ್ರೇಷ್ಠವಾದ ನಂಬಿಕೆ. ಈ ನಾಗರ ಪಂಚಮಿಗೆ ಸಂಬಂಧಪಟ್ಟಂತೆ ಎರಡು ಕಥೆಗಳು ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಎರಡೂ ಕಥೆಗಳು ಒಂದು ವಿಭಿನ್ನವಾದ ದಾಟಿಯಲ್ಲಿರ್ತಕ್ಕಂಥದ್ದು. ಒಂದು ಜಾನಪದ ಒಂದು ಪದ್ಯದಲ್ಲಿ ಬರೆದಿರ್ತಕ್ಕಂಥ ನಾಗರ ಪಂಚಮಿ ಪದ ಅನ್ನುವುದೊಂದು, ತದನಂತರದಲ್ಲಿ ನಾಗಪಂಚಮಿ ಹಾಡು ಅನ್ನುವುದು ಸಂಪ್ರದಾಯದ ಗೀತೆಗಳಲ್ಲಿ ಬಂದಿರತಕ್ಕಂಥದ್ದು. ಮೊದಲಿಗೆ ನಾಗರ ಪಂಚಮಿ ಪದವನ್ನು ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ನಾಡಿಗೆ ದೊಡ್ಡದು ನಾಗರ ಪಂಚಮಿ, ಹೆಣ್ಣು ಮಕ್ಕಳಿಗೆ ಬರೋಬರಿ, ತನ್ನ ಅಣ್ಣ ಕರಿಯಾಕ ಬರ್ತಾನಂತ ತಂಗಿ ನೋಡುತ್ತಿದ್ದಳು ದಾರಿ. ಇದು ಜನಪದ ದಾಟಿಯಲ್ಲಿರ್ತಕ್ಕಂಥದ್ದು. ತಂಗಿ ಬಹಳ ಆಸೆಯಿಂದ ನಮ್ಮ ಅಣ್ಣ ಬರ್ತಾನೆ, ನಾಗರ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಅವಳು ತವರು ಮನೆಗೆ ಬರಬೇಕು ಎನ್ನುವುದು ಎಲ್ಲ ಹೆಣ್ಣುಮಕ್ಕಳಿಗೂ ಇರುವಂಥ ಆಸೆ. ಆ ಆಸೆಗಾಗಿ ಅವಳು ಕಾಯ್ತಾ ಇದ್ಲಂತೆ. ಆಗ ತಾಯಿ ಮಗನ ಕರೆದು ಬುದ್ಧಿ ಹೇಳ್ತಾಳೆ, ಅಪ್ಪ ನೋಡು, ನಿನ್ನ ತಂಗಿಯನ್ನು ಕರ್ಕೊಂಬರೋಗು ಅಂತ ಹೇಳಿದಾಗ, ನನ್ನ ಮಗಳು ಬಹಳ ಮಹಾಸುಂದರಿಯಾಗಿರ್ತಕ್ಕಂಥವಳು, ಅವಳು ಹೊರದೇಶಕ್ಕೆ ಅವಳನ್ನು ಮದುವೆ ಮಾಡಿಕೊಟ್ಬಿಟ್ಟಿದ್ದೀವಿ, ನೀನು ಹೋಗಿ ಅವಳನ್ನು ಈ ನಾಗರ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ನೀನು ಅಂದರೆ, ತುಂಬ ಚೆಂದವಾಗಿ ನೀನು ಅಲಂಕಾರ ಮಾಡ್ಕೊಂಡು ಹೋಗಬೇಕು ಅಂತ ತಾಯಿ ಮಗನಿಗೆ ಹೇಳ್ತಾಳೆ. ಅದೇ ಥರ ಮಗ ಏನು ಮಾಡ್ತಾನೆ, ಎತ್ತುಗಳನ್ನು ಸೊಗಸಾಗಿರ್ತಕ್ಕಂಥ ಹೋರಿಯನ್ನು ತರ್ತಾನೆ, ಅದಕ್ಕೆ ಗಂಟೆಯನ್ನು ಸರ ಹಾಕ್ತಾನೆ, ಕೊಂಬಿಗೆ ಒಂದು ಆ ಕೊಂಬು ಕುಚ್ಚನ್ನು ಹಾಕ್ತಾನೆ, ಮತ್ತು ಅದಕ್ಕೆ ಸುಂದರವಾಗಿರ್ತ ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥ ಕೊಂಬು ಕುಪ್ಪುಗಳು ಅಂತ ಅದನ್ನು ಹಾಕ್ತಾನೆ. ಅವನು ಅಂಗಿ ಉಟ್ಕೊಂಡು ಒಳ್ಳೆಯ ಪಂಚೆಯನ್ನು ಹಾಕ್ಕೊಂಡು ಮೇಲೆ ರುಮಾಲನ್ನು ಕಟ್ಟಿಕೊಂಡು ಅವನು ಅದಕ್ಕೆ ಕ್ಯಾದಗಿ ಗರಿಯನ್ನು ಸಿಕ್ಕಿಸ್ಕೊಂಡು ತನ್ನ ತಂಗಿಯನ್ನು ಕರ್ಕೊಂಬರೋದಕ್ಕೆ ಅವನು ಸಂಭ್ರಮದಿಂದ ಹೋಗ್ತಾನೆ. ಅವಳು ತಾಯಿ ಏನು ಮಾಡ್ತಾಳೆ, ಮಗನಿಗೆ ಆ ದಾರಿಯಲ್ಲಿ ತಿನ್ನೋದಕ್ಕೆ ಉಣಸನ್ನು ಕೊಡ್ತಾಳೆ, ಅಂದರೆ ತಿಂಡಿಯನ್ನು ಕೊಟ್ಟು ಮಗಳಿಗೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಹೋದ ತಕ್ಷಣವೇ ಅಮ್ಮ ಏನು ಕೊಟ್ಟಿದ್ದಾಳೆ ಅಂತ ಕೇಳ್ತಾಳಲ್ವ, ಅದಕ್ಕೆ ತಿಂಡಿಯನ್ನು ಕೊಟ್ಟು ಕಳಿಸ್ಕೊಡ್ತಾಳೆ. ಸರಿ, ತಂಗಿ ಊರಿಗೆ ಅಣ್ಣ ಹೋಗ್ತಾನೆ. ಹೋದಾಗ ಆಗ ಅಂಗಳದಲ್ಲೇ ಅಣ್ಣನನ್ನು ತಂಗಿ ಎದುರುಕೊಳ್ತಾಳೆ. ಬಂದು ತುಂಬ ಸಂತೋಷ ಪಡ್ತಾಳೆ. ತವರು ಮನೆಯಿಂದ ತಂದಿರತಕ್ಕಂಥ ರೊಟ್ಟಿಯನ್ನು ಬಿಚ್ಚಿ, ಆ ಬುತ್ತಿಯನ್ನು ಬಿಚ್ಚಿ ಅವಳು ಕೂತ್ಕೊಂಡು ತಾಯಿ ಮಾಡಿರ್ತಕ್ಕಂಥ ರೊಟ್ಟಿಯನ್ನು ಅವಳು ಪಲ್ಯದ ಜೊತೆಗೆ ತಿಂದು, ಸಣ್ಣ ಗುಳಿಗೆ ಶಾವಿಗೆ ಬಸ್ತಾ ಮಾಡಿದ್ರಲ್ಲ ಪಾಯಸ, ಅದನ್ನು ಕೂಡ ಬಹಳ ಅವಳು ಆಸೆಯಿಂದ ತಗೊಳ್ತಾಳೆ. ಸರಿ ಆಯಿತು, ಮತ್ತು ತಾನೂ ಕೂಡ ಹಾಲು ತುಪ್ಪವನ್ನು ಹಾಕಿ ಸಕ್ಕರೆ ಹಾಕಿ ಅಣ್ಣನಿಗೆ ತಿನ್ನೋದಕ್ಕೆ ಕೊಟ್ಟು ಕುಶಲದಿಂದ ಅತ್ಯಂತ ಸೌಮ್ಯದಿಂದ ತನ್ನ ತವರು ಮನೆ ಬಗ್ಗೆ, ಅತ್ತಿಗೆಯ ಬಗ್ಗೆ, ಅಮ್ಮನ ಬಗ್ಗೆ, ಅಪ್ಪನ ಬಗ್ಗೆ ಎಲ್ಲರ ಬಗ್ಗೆನೂ
ಅವರು ಮಾತಾಡ್ಕೊಂಡಿರ್ತಾರೆ. ಸರಿ, ತಾಯಿ ಕೊಟ್ಟಿರ್ತಕ್ಕಂಥ ತಿಂಡಿ ಎಲ್ಲ ತಿಂದಾದಮೇಲೆ ಆವಾಗ ತನ್ನ ಗಂಡ ಅವನು ಹೊಲಕ್ಕೆ ಹೋಗಿರ್ತಾನೆ ಉಳುಮೆ ಮಾಡೋದಕ್ಕೆ. ಬಂದ ಮೇಲೆ ಅವಳಿಗೂ ತನ್ನ ಅಣ್ಣ ಬಂದಿರತಕ್ಕಂಥ ವಿಚಾರವನ್ನು ಎಲ್ಲ ಹೇಳ್ತಾಳೆ. ಹೇಳಿದ ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಆಯ್ತಪ್ಪ, ನಮ್ಮ ತಂಗಿನ ನಾ ಕರೆಯೋಕ್ಕೆ ಬಂದೀನಿ, ನಮ್ಮ ತಾಯಿ ಕಳಿಸಿದ್ಲು, ನಿಮ್ಮನ್ನು ನಂಬಿ ನಿಮ್ಮ ತಂಗಿನ ಕರ್ಕೊಂಬಾರೋ ಅಂತೇಳಿ ಹೇಳಿದ್ದಾಳೆ, ದಯವಿಟ್ಟು ನನ್ನ ತಂಗಿನ ಕಳಿಸ್ಕೊಡಿ ಅಂತ ಅವನು ಭಾವನನ್ನು ಕೇಳ್ದ. ಸರಿ, ಭಾವ ಆಯಿತು ಅಂತ ಒಪ್ಕೊಂಡ್ಮೇಲೆ ತನ್ನ ತವರು ಮನೆಗೆ ಅವಳು ಹೊರಡೋದಕ್ಕೆ ಸಿದ್ಧವಾಗ್ತಾಳೆ. ಸಿದ್ಧವಾದಾಗ ಮನೆಯಲ್ಲಿ ಅಲ್ಲಿ ತನಕ ಇದ್ದದ್ದೆಲ್ಲ ಅವನು ಬರೀ ತಂಗಿಯನ್ನು ನೋಡಿದ್ದ. ಆದರೆ ಅಣ್ಣ ತಂಗಿಯ ಒಡವೆಗಳನ್ನು ಈಗ ನೋಡ್ತಾನೆ. ಅವಳಿಗೆ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಡವೆಗಳನ್ನೆಲ್ಲ ಅವಳು ಧರಿಸ್ತಾ ಇದ್ದಾಳೆ. ಬುಗುಡಿ ಇಟ್ಕೊಂಡ್ಲು, ಬಾವಲಿ, ಜಮಕಿನ ವಾಲಿ ಹಾಕ್ಕೊಂಡ್ಲು, ಕರಳೊಳಗೆ ಕಟ್ಟಾಣಿ ಸರ ಹಾಕ್ಕೊಂಡ್ಲು, ತೋಳು ಸರಿಗೆ ಹಾಕ್ಕೊಂಡ್ಲು, ತೋಳುಬಂದಿ, ಬಾಪುರಿ, ಹೀಗೆ ನೆತ್ತಿನ ಮೇಲೆ ಒಂದು ಬೈತಲೆ ಬೊಟ್ಟನ್ನು ಹಾಕ್ಕೊಂಡ್ಲು, ಹೀಗೆ ಒಳ್ಳೆ ಬಂಗಾರ ಡಾಬನ್ನು ಹಾಕ್ಕೊಂಡ್ಲು, ಕಾಲಿಗೆ ಗೆಜ್ಜೆ ಹಾಕ್ಕೊಂಡ್ಲು. ನೋಡ್ತಾ ಇದ್ದಾಗ ಅಣ್ಣನಿಗೆ ಗಾಬರಿ ಆಗ್ಬಿಡ್ತು. ಅಬ್ಬಾ, ನನ್ನ ತಂಗಿ ಎಷ್ಟು ಸಿರಿವಂತಳಾಗಿದ್ದಾಳೆ, ಎಂಥ ದೊಡ್ಡ ಸಾಹುಕಾರ ಮನೆಯಲ್ಲಿ ಅವಳು ಬದುಕ್ತಿಯಾಳೆ ಅಂತ ಅವನಿಗೆ ಆಶ್ಚರ್ಯ ಆಗೋಯ್ತು. ಪಾಪ ಎಲ್ಲ ತಂಗಿ ಸಿದ್ಧ ಆದಮೇಲೆ ಅತ್ತೆ ಮಾವರ ಪಾದಕ್ಕೆ ಅವಳು ಎರಗ್ತಾಳೆ, ಅಂದರೆ ನಮಸ್ಕಾರ ಮಾಡ್ತಾಳೆ. ಮತ್ತು ಅದನ್ನು ಅವಳು ಅಂಗದಾರವನ್ನು ಕೊಡ್ತಾರೆ, ತಂದು ಉಡಿಯಕ್ಕಿ ತುಂಬ್ತಾರೆ. ಆಯ್ತಮ್ಮ, ತವರು ಮನೆಗೆ ಹೋಗ್ತಿದೀಯಾ ಅಂಥೇಳಿ ಅವಳು ಹೊರಟಾಗ ತನ್ನ ಸ್ತ್ರೀಯರು ಆ ಕಡೆ ಈ ಕಡೆ ಸ್ನೇಹಿತರೆಲ್ಲ ಇದ್ರಲ್ಲ, ಅವರೆಲ್ಲ ಬರ್ತಾರೆ. ಬಂದು ಅವರು ಕೂಡ ಅವಳಿಗೆ ಒಂದು ಆಶೀರ್ವಾದ ಮಾಡಿ, ತುಂಬ ಗಾಬರಿ ಆಗಬೇಡ, ಚೆನ್ನಾಗಿ ನಿಮ್ಮ ಅಣ್ಣನೇ ಬಂದಿಯಾನೆ, ಹೋಗ್ಬಾ ಅಂತ ಕಳಿಸ್ಕೊಡ್ತಾರೆ. ಆದರೆ ಗಾಬರಿ ಆಗಬೇಡ, ಯಾಕೆ ಅಂದರೆ ಗಂಡ ಒಂದು ಎಚ್ಚರಿಕೆ ಕೊಟ್ಟಿರ್ತಾನೆ. ನೋಡು, ನೀನು ಅಡವಿಯಲ್ಲಿ ಹೋಗ್ತೀಯಾ, ಕಳ್ಳರು ಕಾಕರು ಭಾಳ ಜನ ಇರ್ತಾರೆ, ಹಾಗಾಗಿ ನೀನು ತುಂಬ ಎಚ್ಚರಿಕೆಯಿಂದ ಹೋಗಬೇಕು. ಏನೋ ತವರು ಮನೆಗೆ ಹೋಗ್ತೀನಿ, ನಿನ್ನ ಸಂಪತ್ತನ್ನು ತೋರಿಸೋದಕ್ಕೋಸ್ಕರವಾಗಿ ಇಷ್ಟೊಂದೆಲ್ಲ ಒಡವೆ ಹಾಕ್ಕೊಂಬಿಟ್ಟಿದ್ಯಾ, ಹಾಗಾಗಿ ಸ್ವಲ್ಪ ಹುಷಾರಾಗಿರು ಅಂತೇಳಿ ಗಂಡ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಸರಿ, ಇದನ್ನೆಲ್ಲ ಅಣ್ಣ ಕೇಳಿಸ್ಕೊಂಡ. ಊರನ್ನು ಬಿಟ್ಟರು, ಒಂದು ಸ್ವಲ್ಪ ದೂರ ದಾರಿ ಹೋದ್ಮೇಲೆ ಅವನಿಗೆ ಅಣ್ಣನಿಗೆ ತಂಗಿಯನ್ನು ಒಂದು ಸರಿ ನೋಡ್ತಾನೆ. ಅವನ ಮನಸ್ಸಿನಲ್ಲಿ ಬೇರೆ ಬೇರೆ ಥರದ ಭಾವನೆಗಳು ಬರ್ತಾ ಇದೆ. ಆ ವಸ್ತ್ರ ಒಡವೆ ಎಲ್ಲ ನೋಡ್ತಾ ಇದ್ದಾಗ ಇದು ಎಲ್ಲೋ ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಅವನಿಗೆ ಕೆಟ್ಟದಾದ ಆಲೋಚನೆ ಅನ್ನೋದು ಬಂದ್ಬಿಡ್ತು. ಏನೇನು ನೋಡ್ತಾನೆ, ಇವಳನ್ನು ಹೇಗಾದರೂ ಮಾಡಿ ಇವಳಿಂದ ಆ ಹಣವನ್ನು ತೊಗೊಂಬಿಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನು ಮಧ್ಯದಾರಿಯಲ್ಲಿ ಹೋದಾಗ ಯಾರೂ ಇರೋದಿಲ್ಲ, ಸುತ್ತಲೂ ಬಟಾ ಬಯಲಾಗಿರ್ತದೆ. ಆ ಸಮಯದಲ್ಲಿ ಅವನೇನು ಮಾಡ್ತಾನೆ, ಆ ತಂಗಿಯನ್ನು ಅವನು ಬೆದರಿಕೆ ಹಾಕ್ತಾನೆ. ಕತ್ತಿಯನ್ನು ಕೈಲಿಡ್ಕೊಂಡು ಅವನು ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ ನಿನ್ನ ಒಡವೆಯನ್ನೆಲ್ಲವನ್ನು ಕೊಟ್ಬಿಡು ಅಂಥೇಳಿ ಅವನು ಅವಳ ಕತ್ತಿಯನ್ನು ಇಟ್ಬಿಡ್ತಾನೆ. ಇದುವರ ತನಕ ನೋಡಿದ ಅಣ್ಣ ಬೇರೆ, ಈಗ ನೋಡ್ತಿರ್ತಕ್ಕಂಥ ಅಣ್ಣನೇ ಬೇರೆ. ಅವಳಿಗೆ ಗಾಬರಿ ಆಗ್ಬಿಡ್ತು. ಅಯ್ಯಪ್ಪ, ಇದೇನು ಈ ಥರ ಆಗೋಯ್ತಲ್ಲ, ಅಣ್ಣ ಅಂತ ನಾನು ಬೆನ್ನತ್ತಿ ನಿನ್ನ ಜೊತೆಗೆ ಬಂದರೆ ನೀನು ಈ ರೀತಿ ಮಾಡಿಬಿಟ್ಟಲ್ಲಪ್ಪ, ನಿನ್ನ ಹೊಟ್ಟೆಗಿಲ್ಲೇನೋ ನೀನು ಒಂದು ಹೆಣ್ಮಗುಗೆ ಹಡ್ದಿದ್ದೀಯಾ, ನಾನು ನಿನ್ನ ಮಗಳ ಥರನೇ ಯೋಚನೆ ಮಾಡು ಅಂತಂದರೆ, ಇಲ್ಲ ನನಗೆ ಒಡವೆ ಬೇಕೇ ಬೇಕು, ಇಲ್ಲಾಂದರೆ ನಿನ್ನ ಜೀವಕ್ಕೆ ಮೂಲ ಹಾಕ್ಬಿಡ್ತೀನಿ ಅಂಥೇಳಿ ಅವನು ಬೆದರಿಕೆ ಹಾಕ್ತಾನೆ. ಸರಿ, ಹೇಗಾದರೂ ಮಾಡಪ್ಪ, ಮತ್ತೆ ನನ್ನ ಪ್ರಾಣಕ್ಕೆ ಮಾತ್ರ ನೀನು ಧಕ್ಕೆ ತರಬೇಡ ಅಂಥೇಳಿ ಅವಳು ಎಲ್ಲ ಒಡವೆಯನ್ನು ಅವಳು ಬಿಚ್ಚಿ ಕೊಟ್ಬಿಟ್ಲು. ಕಟ್ಟಿದ ಮೇಲೆ ಅವಳನ್ನು ಒಂದು ಕೈಯೆಲ್ಲ ಕಟ್ಟಿಬಿಟ್ಟ. ಅವಳ ಒಡವೆಯೆಲ್ಲ ತೆಗೆದುಕೊಂಡು ಅವನು ತನ್ನ ಮನೆಗೆ ಹೊರಡಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಆ ಸಮಯದಲ್ಲಿ ಇವಳೇನಾದರೂ ಬದುಕೊಂಬಿಟ್ರೆ, ಇವಳನ್ನು ಹಾಗೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಜೀವಕ್ಕೆ ಇವಳು ಮೂಲ ಆಗ್ತಾಳೆ. ಏಕೆಂದರೆ ತವ್ರ ಮನೆಯಿಂದ ಅಣ್ಣ ಬಂದು ಕರ್ಕೊಂಡೋಗಿ ಗೊತ್ತಿತ್ತು. ಮತ್ತೆ ಅವಳು ನೇರವಾಗಿ ಗಂಡನ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಆ ದಾರಿಲಿ ಏನಾಯಿತು ಅನ್ನೋದನ್ನೆಲ್ಲ ಹೇಳಿಬಿಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನೇನು ಮಾಡ್ದ, ಒಂದು ದೊಡ್ಡ ಕೆಟ್ಟ ಆಲೋಚನೆಯನ್ನು ನಿರ್ಧಾರ ತೆಗೆದುಕೊಂಡ. ಅವನೇನು ಮಾಡ್ದ, ಹೇಗಾದರೂ ಮಾಡಿ ಇವಳನ್ನು ಕೊಲ್ಲಬೇಕು ಅಂಥೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಅವಳು ತಲೆ ಮೇಲೆ ಹಾಕ್ಬಿಡಬೇಕು ಅಂತ ಯೋಚನೆ ಮಾಡ್ತಾನೆ. ಇದು ಈಶ್ವರನಿಗೆ ಗೊತ್ತಾಗೋಯ್ತು. ಅಯ್ಯೋ, ಅನ್ಯಾಯವಾಗಿ ಒಬ್ಬ ಮುಗ್ಧೆಯನ್ನು ಇವನು ಕೊಂದುಬಿಡ್ತಾನಲ್ಲ ಅಂಥೇಳಿ ಅವನು ತನ್ನ
ಆ ಆಭರಣವನ್ನು ಆಗಿದ್ದಂಥ ಸರ್ಪರಾಜ ಆ ನಾಗರಾಜನಿಗೆ ಹೇಳಿಬಿಡ್ತಾನೆ. ಆಗ ಆ ನಾಗರಾಜ ಆ ಕಲ್ಲಿನ ಕೆಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಇವನೇನು ಮಾಡ್ತಾನೆ, ಈಶ್ವರ ಸ್ವಾಮಿಗೆ ಅರ್ಥಿಯಾಯಿತು, ಸರ್ಪನಾಗಿ ಹೊಕ್ಕನು, ಅಲ್ಲಿ ಒಳಗಡೆ ಹೋಗಿ ಆ ಕಲ್ಲು ಒಳಗಡೆ ಸೇರ್ಕೊಂಬಿಟ್ಟಿಯಾನೆ. ಕೊಲ್ಲಬೇಕಂತವ ಆ ಕಲ್ಲಿಗೆ ಹೋದರೆ ಭೋಗರದು ಹರಿದನು ಅಲ್ಲ. ಅವನ ಕಲ್ಲನ್ನು ಎತ್ಕೊಳ್ಳೋಕೆ ಹೋಗ್ತಿದ್ದಾಗೇ ಒಳಗಡೆ ಇದ್ದಂಥ ನಾಗರಾಜ ಹೆಡೆ ಬಿಚ್ಚಿಬಿಟ್ಟು ಅವನನ್ನು ಕಚ್ಚಿಬಿಡ್ತಾನೆ. ಆ ಅಣ್ಣ ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಬಿದ್ದಾಗ ಅಯ್ಯೋ ಪಾಪ ಅವಳು ನೋಡ್ತಾಳೆ, ಅವಳು ಎಂಥ ಕೆಲಸ ಆಗೋಯ್ತಲ್ಲಪ್ಪ, ಕಣ್ಣು ಸೇದಿ ಹೋಯಿತು, ಕೈಕಾಲು ಸೆಟುವಾಗ್ಬಿಡ್ತು, ಅಣ್ಣನಂತ ಬಳದ್ನಲ್ಲ ಅಂಥೇಳಿ ಭಾಳ ಅವಳು ದುಃಖ ಪಡ್ತಾಳೆ. ಅಯ್ಯೋ ನನ್ನ ಅಣ್ಣ ಈ ರೀತಿ ಇವನು ಹಾವು ಕಡಿದು ಸತ್ಬಿಟ್ನಲ್ಲ ಅಂಥೇಳಿ ಭಾಳ ಮನಸ್ಸಿಗೆ ನೋವಾಗ್ತದೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ಒಂದು ಕಥೆಯ ಪ್ರಕಾರ ಆಗ ಸುರಪುರದ ಅರಸನ ಸವಾರಿ ಆ ಅರಣ್ಯದಲ್ಲಿ ಹೊಂಟಿರ್ತದೆ. ಆ ಸಮಯದಲ್ಲಿ ಈ ತಂಗಿ ಗೋಳಾಡ್ತಿರೋದು, ಅಣ್ಣ ಸತ್ತು ಬಿದ್ದಿರೋದನ್ನು ನೋಡ್ತಾರೆ. ನೋಡಿದಾಗ ಅವನೇನು ಮಾಡ್ತಾನೆ, ಆ ಅರಸು ಮುಂದೆ ಬಂದು ಆ ಹೆಣ್ಮಗಳ ವಿಚಾರವನ್ನೆಲ್ಲ ತಿಳ್ಕೊಂಡು ಅವಳ ಕಟ್ಟನ್ನು ಬಿಡಿಸ್ತಾನೆ. ಮತ್ತು ನೋಡಿದಾಗ ಇಲ್ಲಿ ಈ ಥರ ಆಯ್ತಲ್ಲ, ಅಣ್ಣನ ಅವನು ಮೋಸ ಮಾಡೋಕ್ಕೆ ಹೋದ, ಅವನಿಗೆ ಸರ್ಪ ಕಚ್ಚಿದೆ ಅಂಥೇಳಿ ಅದರೆಲ್ಲ ಒಂದು ವಿವರವನ್ನು ಬರೆದು ಅವರ ತಾಯಿಗೆ ಕಳಿಸ್ಕೊಡ್ತಾನೆ. ತಂದೆ ತಾಯಿ ಕೂಡ ಇಂತಹ ದ್ರೋಹ ಮಾಡಿರ್ತಕ್ಕಂಥ ಆ ಮಗನನ್ನು ನೋಡೋದಕ್ಕೇ ಬರೋದಿಲ್ಲ. ಆದರೆ ತಂದೆ ತಾಯಿ ಬಂದು ಬಹಳ ಅವಳನ್ನು ಅಯ್ಯೋ ಎಂಥ ಕೆಲಸ ಆಯ್ತಮ್ಮ ನಿನಗೆ ಅಂಥೇಳಿ ಅವಳನ್ನು ಕರ್ಕೊಂಡೋಗಿ ಸಮಾಧಾನ ಮಾಡಿದ್ರು ಅಂತ ಒಂದು ಕತೆ ಹೇಳುತ್ತೆ. ಆದರೆ ಇನ್ನೊಂದು ಕತೆ ಏನಪ್ಪ ಅಂದರೆ, ಈ ರೀತಿ ಆದಾಗ ಅಣ್ಣ ತಪ್ಪು ಮಾಡ್ದ, ಆ ತಪ್ಪು ಮಾಡಿರ್ತಕ್ಕಂಥ ಅಣ್ಣನನ್ನು ಕ್ಷಮಿಸು ಅಂಥೇಳಿ ಅವಳೇ ನಾಗರಾಜನನ್ನು ಬೇಡಿಕೊಂಡು ಆಗ ನಾಗರಾಜ ವಾಪಸ್ ಬಂದು ಆ ಒಂದು ವಿಷವನ್ನು ವಾಪಸ್ ತೆಗೆದುಕೊಂಡ, ಅವನು ಬದುಕದ ಅಂತಕ್ಕಂಥ ಕತೆ ಕೂಡ ಒಂದು ಇದೆ. ಈ ರೀತಿ ಒಂದು ಕತೆ ಅಂದರೆ ಆ ಅಣ್ಣ ತಂಗಿಯರ ಪ್ರೇಮವನ್ನು ತೋರಿಸ್ತಕ್ಕಂಥ ಒಂದು ಘಟನೆ ಇದಾದರೆ, ಇನ್ನೊಂದು ಒಂದು ಸಂಪ್ರದಾಯದ ಹಾಡಿದೆ. ಅದು ಯಾಕೆ ಹೆಣ್ಮಕ್ಳು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡಿದಾಗ, ಅಣ್ಣ ತಂಗಿಯರ ಪ್ರೇಮವನ್ನು ತೋರಿಸ್ತಕ್ಕಂಥದ್ದು. ತಂಗಿ ಅಥವಾ ಅಕ್ಕ ತಮ್ಮ ಅಥವಾ ಅಣ್ಣನಿಗೆ ಅವನ ಆರೋಗ್ಯ ಚೆನ್ನಾಗಿರಲಿ, ಅವನು ಸುಖವಾಗಿರಲಿ, ಅವನ ಮನೆ ಬೆಳಕಾಗಿರಲಿ, ಅವನ ಸಂಪತ್ತಿನಿಂದ ಕೂಡಿರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹೇಗೆ ಮಾಡ್ತಾರೆ ಅಂದರೆ, ವಾಸುಕಿ ರೂಪನೇ ವಯ್ಯಾರದಿಂದ ಸುವಾಸನೀಯರು ಅರಿತು ಪೂಜೆಯ ಮಾಡುವ ಆ ಶುಭಚರಿತೆಯ ಕಥೆಯನ್ನು ಹೇಳುವೆನು, ಈಶಕುಮಾರನೇ ಪಾಲಿಪುದು ಮತಿಯ ಅಂಥೇಳಿ ಈ ಒಂದು ಹಾಡು ಪ್ರಾರಂಭವಾಗ್ತದೆ. ಈಶನ ಮಗನಾಗಿರ್ತಕ್ಕಂಥ ಗಣಪತಿ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ನಾನು ಆ ವಿಚಾರವನ್ನು ಹೇಳ್ತೀನಿ, ಆ ಶುಭ ಚರಿತ್ರೆಯನ್ನು ಹೇಳ್ತೀನಿ ಅಂತ. ಒಬ್ಬ ಬಡ ಬ್ರಾಹ್ಮಣನ ಮಗಳು, ಆಕೆ ಗರುಡು ಪಂಚಮಿ ವ್ರತವನ್ನು ಮಾಡಬೇಕು ಅಂತ ಅವಳು ಸಂಕಲ್ಪ ಮಾಡಿಕೊಂಡ್ಳು. ಆ ಸಂಕಲ್ಪವನ್ನು ಮಾಡಿಕೊಂಡ್ಮೇಲೆ ಫಲ ಪುಷ್ಪ ಎಲ್ಲವನ್ನು ತಂದುಕೊಡ್ಬೇಕು ಅಂಥೇಳಿ ಒಡ ಹುಟ್ಟಿದ ಅಣ್ಣನಿಗೆ ಅವಳು ತಿಳಿಸ್ತಾಳೆ. ಆ ತಂಗಿ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಚಂದ್ರಶೇಖರ ಅಂತಕ್ಕಂಥ ಒಬ್ಬ ಅಣ್ಣ ಅವನು ಒಳ್ಳೊಳ್ಳೆ ಹೂವುಗಳನ್ನೆಲ್ಲ ತರ್ತಾನೆ. ಮಲ್ಲಿಗೆಯಂತೆ, ಜಾಜಿಯಂತೆ, ಹೀಗೆ ಬೇರೆ ಬೇರೆ ಸಂಪಿಗೆಯಂತೆ ಬೇರೆ ಬೇರೆ ಥರದ ಒಳ್ಳೆ ಸುವಾಸನಾ ಭರಿತವಾದ ಆ ಒಂದು ಹೂವನ್ನು ತರಬೇಕಾದ್ರೆ ಕ್ಯಾದಿಗೆ ಅಂತಕ್ಕಂಥ ಹೂವನ್ನು ಕೂಡ ಅವನು ತರೋದಕ್ಕೆ ಹೋಗ್ತಾನೆ. ಆದರೆ ಕ್ಯಾದಿಗೆ ಹೂ ಒಳಗಡೆ ಶೇಷ ಅಂತಕ್ಕಂಥ ಹೆಸರಿನ ನಾಗರಾಜ ಅವನು ಒಳಗಡೆ ಇರ್ತಾನೆ. ಆ ಹೂವನ್ನು ಕಿತ್ಕೊಳ್ಳೋಕೆ ಹೋದ ತಕ್ಷಣವೇ ಅವನ ಉದರ ಸ್ಥಳವನ್ನು, ಹೊಟ್ಟೆಗೆ ಆ ಹಾವು ಕಚ್ಚಿಬಿಡಿದಾಗ ವಿಷವು ತಲೆಗೆ ಏರ್ಬಿಟ್ಟು ಅವನು ಬಿದ್ದೋಗ್ಬಿಡ್ತಾನೆ. ಆದರೆ ಇವರೆಲ್ಲ ಬಂದು ಕುಸುಮ ಲೋಚನೆಗೆ ಭಾಳ ಅಂದರೆ ಹೂವಿನಂತೆ ಕಣ್ಣಿರ್ತಕ್ಕಂಥ ತಂಗಿಗೆ ಎಲ್ಲ ಹೇಳಿದ್ರು, ನೋಡಮ್ಮ ನೀನು ಈ ರೀತಿ ಆಗೋಯ್ತು ಅಂದಾಗ ನಿಮ್ಮ ಅಣ್ಣ ಹೂ ಕಿತ್ಕೊಂಬರಕ್ಕೆ ಹೋದಾಗ ಅವನಿಗೆ ಆ ಹಾವು ಕಚ್ಚಿಬಿಟ್ಟಿದೆ ಅಂತಂದರೆ ಅವಳು ಬಹಳ ಮನಸ್ಸಿಗೆ ಅಂದ್ಕೊಂತ, ಇಲ್ಲ ನನ್ನ ಅಣ್ಣನಿಗೇನೂ ಆಗೋದಿಲ್ಲ, ನಾನು ನಾಗರಾಜನನ್ನು ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಖಂಡಿತ ಅವನು ಮತ್ತೆ ಬರ್ತಾನೆ ಅಂಥೇಳಿ ಅವಳು ಸಂಕಲ್ಪವನ್ನು ಮಾಡಿ ನೆಂದಿರ್ತಕ್ಕಂಥ ಅಕ್ಕಿಯನ್ನು ತರ್ತಾಳೆ, ನೆನಗಡಲೆಯನ್ನು ತರ್ತಾಳೆ, ಗೊನೆಯ ಬಾಳೆಹಣ್ಣು ಅವನ್ನು ಅವಳು ಸಿದ್ಧ ಮಾಡ್ಕೊಳ್ತಾಳೆ, ಆಮೇಲೆ ಚಿಗಳಿ ಮಾಡ್ಕೊಳ್ತಾಳೆ, ಕರಿ ಎಳ್ಳಿನ ಚಿಗಳಿ, ತಂಬಿಟ್ಟು, ತೆಂಗಿನಕಾಯಿ, ಅರಳು ಭತ್ತದ ಹರಳನ್ನು, ಹುರಿಗಡಲೆ, ಆಮೇಲೆ ಹುಣಸೆಕಾಯಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ, ನೇರಳೆ ಹಣ್ಣು ಎಲ್ಲ ತೆಗೆದುಕೊಂಡು ಹೋಗಿ ಅವಳು ಭಕ್ತಿಯಿಂದ ಆ ಪೂಜೆಯನ್ನು ಮಾಡ್ತಾಳೆ. ಆ ಪೂಜೆಯನ್ನು ಮಾಡಿ ಅವನಿಗೆ, ನಾಗರಾಜನಿಗೆ
ಅವಳು ಆಸನವನ್ನು ಕೊಟ್ಟು ಅವನಿಗೆ ಪಾದ್ಯವನ್ನು ಕಾಲು ತೊಳಿತೀನಿ ಅಂತೇಳಿ ನೀರನ್ನು ಬಿಟ್ಟು ಅವನಿಗೆ ಅರ್ಘ್ಯವನ್ನು ಕೊಟ್ಟು ಅವನಿಗೆ ಆ ವಸ್ತ್ರವನ್ನು ಉಡಿಸಿ ಒಳ್ಳೆ ಹೂವಿನಿಂದ ಹಳದಿಯ ವಸ್ತ್ರಗಳನ್ನು, ಬಿಳಿಯ ಜನವಾರಗಳನ್ನು, ಥಳಥಳ ಹೊಳಿತಕ್ಕಂಥ ಮುತ್ತಿನ ತೊಡುಗೆಗಳನ್ನು, ನಾನಾ ರೀತಿಯ ಫಲ ಪುಷ್ಪಗಳನ್ನು ಕೊಟ್ಟು ಧೂಪ ದೀಪ ಆರಾಧನೆಯನ್ನು ಮಾಡ್ತಾಳೆ. ಮಾಡಿ ಮತ್ತು ಆ ಹುತ್ತದ ಮಣ್ಣನ್ನೇ, ಆ ಮೃತ್ತಿಕೆ ಅದನ್ನೇ ಅಕ್ಷತೆಯನ್ನು ತೆಗೆದುಕೊಂಡು ಬಂದು ಅಣ್ಣನ ಬೆನ್ನನ್ನು ಅವಳು ತೊಳಿತಾಳೆ. ಬೆನ್ನು ತೊಳೆದು ನಿನ್ನ ಸಂತೋಷವಾಗಿರು, ನೀನು ನೆಮ್ಮದಿಯಾಗಿರು ಅಂತೇಳಿ ಆ ಬೆನ್ನು ಮತ್ತು ಹೊಕ್ಕಳಿಗೆ ಆ ಮೃತ್ತಿಕೆಯನ್ನು ಅವಳು ಹಚ್ಚಿ ಹಾಲಿನಲ್ಲಿ ಅವಳು ಹೂವಿನಿಂದ ಆ ಬೆನ್ನನ್ನು ಅವಳು ತೊಳೆದಾಗ ಅಣ್ಣನಿಗೆ ಎಚ್ಚರಿಕೆ ಆಗ್ತದಂತೆ. ಕಣ್ಣು ತೆರೆದು ಕುಳಿತುಕೊಳ್ತಾನಂತೆ. ಎಷ್ಟೊತ್ತು ನಿದ್ದೆ ಮಾಡಿಬಿಟ್ಟು ನಾನು ಅನ್ನೋ ಥರ ಅವನು ಎದ್ದು ಕೂತ್ಕೊತಾನೆ. ಅದು ನೋಡಿದಾಗ ತಂಗಿಗೆ ಬಹಳ ಆನಂದವಾಗ್ತದೆ. ಆ ನಾಗರಾಜನೇ ನನ್ನ ಅಣ್ಣನ ವಿಷವನ್ನೆಲ್ಲ ಅವನು ತೆಗೆದುಬಿಟ್ಟು ಅವನಿಗೆ ಜನ್ಮವನ್ನು ಕೊಟ್ಟ ಅನ್ನುವ ಕಾರಣಕ್ಕೋಸ್ಕರವಾಗಿ ಭಕ್ತಿಯಿಂದ ಅವಳು ಪೂಜೆ ಮಾಡ್ತಾಳೆ. ಪ್ರಿಯ ಬಂಧುಗಳೇ, ನಾಗರ ಪಂಚಮಿ ಅಂದ್ರೇ ಅಣ್ಣ ಮತ್ತು ತಂಗಿ ಅಥವಾ ಅಕ್ಕ ತಮ್ಮರ ಅನುಭಾವ ಅನ್ನುವುದು ಸಂಬಂಧವನ್ನು ತೋರಿಸ್ತಕ್ಕಂಥದ್ದು. ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಬಾಂಧವ್ಯದ ರೂಪಕವಾಗಿದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಾಳೆ ದಿನ ನಾಗರ ಪಂಚಮಿಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಿ ನಾಗರಾಜನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರಗಳು.